ಆತ್ಮೀಯ ಶಿಕ್ಷಕರೇ, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ಮತ್ತು ಕೇರಿಂಗ್ ವಿತ್ ಕಲರ್ ಸಂಸ್ಥೆಯ ಸಹಯೋಗದೊಂದಿಗೆ ಶಿಕ್ಷಣ ಸಂಭ್ರಮ 2025-26ನೇ ಸಾಲಿನ ವಿಜ್ಞಾನ ವಿಷಯದ 4ನೇ ಮಾಡ್ಯೂಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ಮಾಡ್ಯೂಲ್ನಲ್ಲಿ ಚರ್ಚಿಸಲಾಗುವಂತಹ ಕಲಿಕಾಫಲಗಳು 5ನೇ ತರಗತಿಯಲ್ಲಿ ಆಯ್ದುಕೊಂಡಿರುವಂತಹ ಅಧ್ಯಾಯ ಆಹಾರ ಜೀವದ ಜೀವಾಳ. ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಕಲಿಕಾಫಲಗಳು ಹೀಗಿವೆ. ಆಹಾರದಲ್ಲಿನ ಪೋಷಕಾಂಶಗಳನ್ನು ಪುನಃ ನೆನಪಿಸಿಕೊಳ್ಳುವರು, ಆಹಾರ ದೊರೆಯುವ ಮೂಲಗಳು ಹಾಗೂ ಆಹಾರದ ಲಭ್ಯತೆಯ ಪರಿಚಯ ಮಾಡಿಕೊಳ್ಳುವರು, ಆಹಾರದ ಪೋಲಾಗುವಿಕೆ ಹಾಗೂ ಅದರ ಸಂರಕ್ಷಣಾ ಕ್ರಮಗಳನ್ನು ತಿಳಿದುಕೊಳ್ಳುವರು. ಹಾಗೆಯೇ 6ನೇ ತರಗತಿಯಲ್ಲಿ ಆಯ್ದುಕೊಂಡಿರುವಂತಹ ಅಧ್ಯಾಯ ಜೀವಿಗಳು ಅವುಗಳ ಗುಣಲಕ್ಷಣಗಳನ್ನು ಅನ್ವಯಿಸುವುದು ಮತ್ತು ನಿರ್ಜೀವಿಗಳನ್ನು ಅವುಗಳ ಗುಣಲಕ್ಷಣಗಳ ಆಧಾರದ ಮೇಲೆ ವರ್ಗೀಕರಿಸುವುದು ಮತ್ತು ಬೀಜ ಮೊಳಕೆ ಒಡೆಯುವಿಕೆ ಹಾಗೂ ಅದರ ಹಂತಗಳನ್ನು ವಿವರಿಸುವರು. ಹಾಗೆಯೇ 7ನೇ ತರಗತಿಯಲ್ಲಿ ಆಯ್ದುಕೊಂಡಿರುವಂತಹ ಅಧ್ಯಾಯ ಪ್ರಾಣಿಗಳು ಮತ್ತು ಸಸ್ಯಗಳಲ್ಲಿ ಸಾಗಾಣಿಕೆ. ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಕಲಿಕಾಫಲಗಳು ಮಾನವರ ಅಂಗಾಂಗಗಳನ್ನು ಗುರುತಿಸುವರು ಮತ್ತು ಅವುಗಳ ರೇಖಾಚಿತ್ರವನ್ನು ರಚಿಸುವರು, ಪ್ರಕ್ರಿಯೆಗಳು ಮತ್ತು ವಿದ್ಯಮಾನಗಳನ್ನು ವಿವರಿಸುವರು. ಉದಾಹರಣೆಗೆ ಜೀವಿಗಳಲ್ಲಿ ಅಂಗ ಸಂಯೋಜನೆಯನ್ನು ನೋಡಬಹುದು. ಹಾಗೆಯೇ 7ನೇ ತರಗತಿಯಲ್ಲಿ ಆಯ್ದುಕೊಂಡಿರುವಂತಹ ಮತ್ತೊಂದು ಅಧ್ಯಾಯ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ. ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಕಲಿಕಾಫಲಗಳು ಹೀಗಿವೆ. ಏಕಲಿಂಗ ಮತ್ತು ದ್ವಿಲಿಂಗ ಹೂವುಗಳನ್ನು ವ್ಯತ್ಯಯಿಸುವರು. ಹಾಗೆಯೇ ಕಲಿತ ಸರಳ ವೈಜ್ಞಾನಿಕ ಪರಿಕಲ್ಪನೆಗಳು ಮತ್ತು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳುವರು. ಉದಾಹರಣೆಗೆ ಕಾಯಜ ಸಂತಾನೋತ್ಪತ್ತಿ ವಿಧಾನದಿಂದ ಕೃಷಿ ಮಾಡುವಂಥದ್ದು. ಈ ಕಲಿಕಾಫಲಗಳಿಗೆ ಸಂಬಂಧಪಟ್ಟಂತೆ ವಿಜ್ಞಾನ ವಿಷಯದ ಬುನಾದಿ ಸಾಕ್ಷರತಾ ಮತ್ತು ಸಂಖ್ಯಾಜ್ಞಾನಕ್ಕೆ ಸಂಬಂಧಪಟ್ಟಂತಹ ಕಲಿಕಾಫಲಗಳು ಮಕ್ಕಳಿಗೆ ಸಹಕಾರಿಯಾಗುವಂಥದ್ದು. ಹಾಗೆಯೇ ವಿಜ್ಞಾನದ ಪ್ರಕ್ರಿಯೆ ಕೌಶಲ್ಯಕ್ಕೆ ಸಂಬಂಧಿಸಿದಂತಹ ಅಳತೆಯನ್ನು ಮಕ್ಕಳು ಮಾಡುವರು. ಹಾಗೆಯೇ ಸಾಕ್ಷರತೆಗೆ ಸಂಬಂಧಪಟ್ಟಂತೆ ಸಸ್ಯಗಳನ್ನು ಅವುಗಳ ಆಕಾರ, ಗಾತ್ರ ಇವುಗಳ ಮೇಲೆ ವಿಂಗಡಿಸುವಂಥದ್ದು, ಗುಣಲಕ್ಷಣಗಳ ಆಧಾರದ ಮೇಲೆ ಗುರುತಿಸುವರು. ಹಾಗೂ ಸಂಖ್ಯಾಜ್ಞಾನಕ್ಕೆ ಸಂಬಂಧಪಟ್ಟಂತೆ ಸಮತೋಲಿತ ಆಹಾರಕ್ಕೆ ಸೂಕ್ತ ಪದಾರ್ಥಗಳನ್ನು ಆಯ್ಕೆ ಮಾಡುವರು. ಪರಿಕಲ್ಪನೆಗೆ ಹೋಗುವ ಮೊದಲು ಅನುಭವಾತ್ಮಕ ಬೋಧನಾ ಕಲಿಕೆಯ ಅಂಶಗಳನ್ನು ತಿಳಿದುಕೊಳ್ಳೋಣ. ನಾವು ಅನುಭವಾತ್ಮಕ ಕಲಿಕೆಯನ್ನು ತರಗತಿಯಲ್ಲಿ ಏಕೆ ಒತ್ತು ನೀಡಬೇಕೆಂದರೆ, ವಿದ್ಯಾರ್ಥಿಗಳಿಗೆ ಪರಿಕಲ್ಪನೆಗಳ ಬಗ್ಗೆ ಹೇಳುವುದಕ್ಕಿಂತ ಹೆಚ್ಚಾಗಿ ಅವುಗಳನ್ನು ಅನುಭವಿಸಿದಾಗ ಮಾತ್ರ ಉತ್ತಮ ಕಲಿಕೆಯಾಗುವಂಥದ್ದು. ಅನುಭವಾತ್ಮಕ ಕಲಿಕೆಯ ಅಂಶಗಳನ್ನು ನೋಡುವುದಾದರೆ, ಮೊದಲಿಗೆ ಅನುಭವ, ಸ್ವಾವಲೋಕನ, ಚಿಂತನೆ ಮತ್ತು ಪ್ರಯೋಗ. ಉದಾಹರಣೆಗೆ, ಬೆಳವಣಿಗೆಗೆ ಆಹಾರ ಮುಖ್ಯವೆಂದು ವಿದ್ಯಾರ್ಥಿಗಳಿಗೆ ಹೇಳುವ ಬದಲು ಒಂದು ಸಸ್ಯಕ್ಕೆ ನೀರುಣಿಸದೆ ನಿರ್ಲಕ್ಷಿಸಿದಾಗ ಮತ್ತು ನಿಯಮಿತವಾಗಿ ನೀರುಣಿಸಿದಾಗ ಸಸ್ಯಗಳು ಹೇಗೆ ವೇಗವಾಗಿ ಬೆಳೆಯುತ್ತವೆ ಎಂಬುದನ್ನು ಮಕ್ಕಳಿಗೆ ನಾವು ಗಮನಿಸಲು ಹೇಳಬಹುದು. ಅದೇ ರೀತಿಯಾಗಿ ಜೀವಿಗಳಲ್ಲಿನ ಸಾಗಾಣಿಕೆಯನ್ನು ಮೂರ್ತವಾಗಿ ವಿವರಿಸುವ ಬದಲು ನಾವು ಓಡಿದ ನಂತರ ನಮಗೆ ಏಕೆ ಬಾಯಾರಿಕೆಯಾಗುತ್ತವೆ ಎಂಬ ಒಂದು ಪ್ರಶ್ನೆಯನ್ನು ಮಕ್ಕಳಿಗೆ ಕೇಳಬಹುದು. ಅದು ದೇಹದಲ್ಲಿನ ನೀರಿನ ಚಲನೆಯ ಬಗ್ಗೆ ಕುತೂಹಲವನ್ನು ಉಂಟು ಮಾಡುತ್ತದೆ. ಹೀಗೆ ಅನುಭವಾತ್ಮಕ ಬೋಧನಾ ಕಲಿಕೆಯು ಕುತೂಹಲವನ್ನು ನಿರ್ಮಿಸುತ್ತದೆ ಮತ್ತು ಕಲಿಕೆಯನ್ನು ನೈಜ ಜೀವನಕ್ಕೆ ಸಂಪರ್ಕಿಸಲು ಸಹಕಾರಿಯಾಗುವಂಥದ್ದು. ಈಗ ಚಾಟ್ ಬಾಕ್ಸ್ ಪ್ರಶ್ನೆ ನೋಡೋಣ. ಮೊದಲಿಗೆ ನಮಗೆ 2 ವಸ್ತುಗಳನ್ನು ನೀಡಲಾಗಿದೆ. ಒಂದು ಕಲ್ಲು, ಮತ್ತೊಂದು ಪ್ರಾಣಿಯ ಚಿತ್ರವನ್ನು ನೀಡಲಾಗಿದೆ. ಈ ಎರಡರ ನಡುವಿನ ವ್ಯತ್ಯಾಸವನ್ನು ಮಕ್ಕಳಿಗೆ ತಿಳಿಸಲು ಹೇಳಬಹುದು. ಇದರಿಂದ ಮಕ್ಕಳು ಕೇವಲ ವ್ಯತ್ಯಾಸವನ್ನು ಗುರುತಿಸುವುದಲ್ಲದೆ ವಿಮರ್ಶಾತ್ಮಕವಾಗಿ, ಕ್ರಿಯಾತ್ಮಕವಾಗಿ ಆಲೋಚಿಸುವರು ಮತ್ತು ಅರ್ಥೈಸಿಕೊಳ್ಳುವರು. ಇದು ವೈಜ್ಞಾನಿಕ ಚಿಂತನೆಯ ಮೊದಲ ಹೆಜ್ಜೆಯಾಗಿರುವಂಥದ್ದು. ಇಂದಿನ ಮಾಡ್ಯೂಲ್ನಲ್ಲಿ ಮೊದಲಿಗೆ ಜೀವಿಗಳ ಗುಣಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಜೀವಿಗಳ ಗುಣಲಕ್ಷಣಗಳಲ್ಲಿ ಮುಖ್ಯವಾಗಿ ಆಹಾರದ ಅವಶ್ಯಕತೆ, ಚಲನೆ, ಪ್ರಾಣಿಗಳಲ್ಲಿ ಸಾಗಾಣಿಕೆ, ಸಂತಾನೋತ್ಪತ್ತಿ, ಬೆಳವಣಿಗೆಯ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಜೀವಿಗಳ ಗುಣಲಕ್ಷಣಗಳಲ್ಲಿ ಆಹಾರ ಅವಶ್ಯಕತೆಯನ್ನು ನೋಡೋಣ. ಜೀವಿಗಳಲ್ಲಿ ಆಹಾರ ನಮಗೆ ಏಕೆ ಅತ್ಯವಶ್ಯಕವಾಗಿರುವಂಥದ್ದು? ಎಲ್ಲ ಜೀವಿಗಳು ಜೀವಿಸಲು ಆಹಾರ ಅತ್ಯವಶ್ಯಕವಾಗಿರುವಂಥದ್ದು. ಏಕೆಂದರೆ ಆ ಜೀವಿಯ ಬೆಳವಣಿಗೆ ಮತ್ತು ಕೆಲಸ ಮಾಡಲು ಬೇಕಾಗಿರುವಂತಹ ಸಾಮರ್ಥ್ಯ ಹಾಗೂ ಆ ಜೀವಿಯ ಜೀವನ ಪ್ರಕ್ರಿಯೆಗಳು ಆಹಾರದ ಮೇಲೆ ಅವಲಂಬಿತವಾಗಿರುವುದರಿಂದ ಆಹಾರವು ಜೀವಿಗಳಿಗೆ ಅತ್ಯವಶ್ಯಕವಾಗಿರುವಂಥದ್ದು. ಉದಾಹರಣೆಗೆ ಸಸ್ಯವಾಗಲಿ ಪ್ರಾಣಿಯಾಗಲಿ ಆಹಾರವಿಲ್ಲದೆ ಬದುಕುಳಿಯಲು ಸಾಧ್ಯವಾಗುವುದಿಲ್ಲ. ತನ್ನ ದೈನಂದಿನ ಜೀವನದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳಲು ಮತ್ತು ತನಗೆ ಬೇಕಾದುದನ್ನು ಪೂರೈಸಿಕೊಳ್ಳಲು ಆಹಾರವು ಅತ್ಯವಶ್ಯಕವಾಗಿರುವಂಥದ್ದು. ಜೀವಿಗಳಲ್ಲಿ ಮತ್ತೊಂದು ಗುಣಲಕ್ಷಣವನ್ನು ನೋಡುವುದಾದರೆ ಚಲನೆ. ಒಂದು ಪ್ರಾಣಿ ಅಥವಾ ಸಸ್ಯಗಳು ತಮ್ಮ ಬೆಳವಣಿಗೆಯು ಆಹಾರದ ಮೇಲೆ ಅವಲಂಬಿತವಾಗಿರುವುದರಿಂದ
ಆ ಜೀವಿಯು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸಂಚರಿಸುತ್ತಾ ಆಹಾರವನ್ನು ಹುಡುಕುತ್ತಾ ಓಡಾಡುತ್ತಿರುತ್ತದೆ. ಮುಖ್ಯವಾಗಿ ಒಂದು ಪುಟ್ಟ ಸಸ್ಯವು ದೊಡ್ಡ ಮರವಾಗಿ ಬೆಳೆದು ಆಹಾರವನ್ನು ನೀಡುವುದರ ತನಕ ಬೆಳವಣಿಗೆಯೂ ಕೂಡ ಮುಖ್ಯ ಪಾತ್ರವನ್ನು ವಹಿಸಿರುವಂಥದ್ದು. ಬೆಳವಣಿಗೆಯೂ ಕೂಡ ಚಲನೆಯ ಒಂದು ಭಾಗವಾಗಿದ್ದು, ಮಕ್ಕಳಿಗೆ ವಿವಿಧ ರೀತಿಯಾದಂತಹ ಪ್ರಾಣಿ ಮತ್ತು ಸಸ್ಯಗಳ ಚಿತ್ರಗಳನ್ನು ತೋರಿಸಿ ವಿವಿಧ ರೀತಿಯ ಚಲನೆಯನ್ನು ನಾವು ಗುರುತಿಸಲು ಹೇಳಬಹುದು. ಜೀವಿಗಳ ಮತ್ತೊಂದು ಗುಣಲಕ್ಷಣವನ್ನು ನೋಡುವುದಾದರೆ ಸಾಗಾಣಿಕೆ. ಒಂದು ಸಸ್ಯವು ತನ್ನ ಬೇರಿನ ಮುಖಾಂತರವಾಗಿ ನೀರನ್ನು ಹೀರಿಕೊಂಡು ಅದರಲ್ಲಿ ಇರುವಂತಹ ಲವಣಾಂಶಗಳನ್ನು ಮತ್ತು ಪೋಷಕಾಂಶಗಳನ್ನು ಸಸ್ಯದ ವಿವಿಧ ಭಾಗಗಳಿಗೆ ಸಾಗಾಣಿಕೆಯನ್ನು ಮಾಡುವಂಥದ್ದು. ಹಾಗೆಯೇ ಎಲೆಯಲ್ಲಿ ಉತ್ಪತ್ತಿಯಾಗುವಂತಹ ಆಹಾರ ಪದಾರ್ಥಗಳನ್ನು ಕೂಡ ಸಸ್ಯದ ವಿವಿಧ ಭಾಗಗಳಿಗೆ ಸಾಗಾಣಿಕೆಯನ್ನು ಮಾಡುವಂಥದ್ದು. ಹಾಗೆಯೇ ಮಾನವರಲ್ಲಿ ರಕ್ತ ಪರಿಚಲನೆಯ ಮೂಲಕ ರಕ್ತವು ಒಂದು ದ್ರವ್ಯ ಅಂಗಾಂಶವಾಗಿದ್ದು ಅದು ಜೀವಕೋಶಗಳಿಗೆ ಪೋಷಕಾಂಶಗಳು ಮತ್ತು ಆಮ್ಲಜನಕವನ್ನು ಸಾಗಿಸುವಂಥದ್ದು. ನಮ್ಮ ದೇಹದಲ್ಲಿನ ಇಂಗಾಲದ ಡೈಆಕ್ಸೈಡ್ಸ್ ಮತ್ತು ಇತರ ತ್ಯಾಜ್ಯ ವಸ್ತುಗಳನ್ನು ಸಾಗಣೆ ಮಾಡಲು ಸಹಕಾರಿಯಾಗುವಂಥದ್ದು. ಈ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ನಾವು ಹೇಳಿದಾಗ ಈ ಪರಿಕಲ್ಪನೆಯು ಸುಲಭವಾಗಿ ಅರ್ಥೈಸಲು ಸಾಧ್ಯವಾಗುವಂಥದ್ದು. ಜೀವಿಗಳ ಮತ್ತೊಂದು ಗುಣಲಕ್ಷಣವನ್ನು ನೋಡುವುದಾದರೆ ಸಂತಾನೋತ್ಪತ್ತಿ. ಸಂತಾನೋತ್ಪತ್ತಿ ಎಂದರೆ ತನ್ನಂತೆ ಇರುವಂತಹ ಜೀವಿಗಳಿಗೆ ಜನ್ಮ ನೀಡುವ ಪ್ರಕ್ರಿಯೆಯನ್ನು ನಾವು ಸಂತಾನೋತ್ಪತ್ತಿ ಎಂದು ಕರೆಯುತ್ತೇವೆ. ಸಂತಾನೋತ್ಪತ್ತಿಯು ಜೀವಿಗಳ ಉಳಿವು, ವಿಕಾಸನ ಮತ್ತು ಪರಿಸರದ ಸಮತೋಲನವನ್ನು ಕಾಪಾಡಿಕೊಳ್ಳುವಲ್ಲಿ ಅತ್ಯಂತ ಮಹತ್ವವಾದಂಥ ಒಂದು ಕಾರ್ಯವನ್ನು ನಿರ್ವಹಿಸುವಂಥದ್ದು. ಸಂತಾನೋತ್ಪತ್ತಿ ಮೂಲಕವೇ ಜಾತಿಗಳ ನಿರಂತರತೆಗೆ ಸಾಧ್ಯವಾಗುತ್ತದೆ ಹಾಗೂ ಆಹಾರ ಸರಪಳಿಯನ್ನು ಕೂಡ ಈ ಸಂತಾನೋತ್ಪತ್ತಿಯು ಬೆಂಬಲಿಸುವಂಥದ್ದು. ನಮ್ಮ ಮುಂದೆ ನೀಡಲಾದ ಸಸ್ಯದ ಜೀವನ ಚಕ್ರವನ್ನು ನೋಡುವುದಾದರೆ ಒಂದು ಬೀಜವು ಮೊಳಕೆಯೊಡೆದು ಸಸ್ಯವಾಗಿ ಹೂವನ್ನು ಧರಿಸುವುದರ ಮೂಲಕ ಸಂತಾನೋತ್ಪತ್ತಿಗೆ ಒಳಪಟ್ಟು ಹಣ್ಣನ್ನು ನೀಡಿ ಮತ್ತೆ ಅದು ಬೀಜವಾಗಿ ಭೂಮಿಗೆ ಸೇರುವಂಥದ್ದು. ಈ ಒಂದು ಸಸ್ಯದ ಜೀವನ ಚಕ್ರವನ್ನು ನಾವು ಸಂಪೂರ್ಣವಾಗಬೇಕಾದರೆ ಸಂತಾನೋತ್ಪತ್ತಿಯು ಮುಖ್ಯ ಅವಶ್ಯಕವಾಗಿರುವಂಥದ್ದು. ಜೀವಿಗಳ ಮತ್ತೊಂದು ಗುಣಲಕ್ಷಣವನ್ನು ನೋಡುವುದಾದರೆ ಬೆಳವಣಿಗೆ. ಬೆಳವಣಿಗೆ ಎಂದರೆ ಜೀವಿಗಳ ಮೂಲಭೂತ ಪ್ರಕ್ರಿಯೆಯಾಗಿದ್ದು ಇದು ಆಹಾರ ಮತ್ತು ಪೋಷಕಾಂಶಗಳ ಸೇವನೆಯಿಂದ ಸಕ್ರಿಯಗೊಳಿಸಲಾಗುವಂಥದ್ದು ಮತ್ತು ಬೆಳವಣಿಗೆಯು ಶಾಶ್ವತ ಬದಲಾವಣೆಯನ್ನು ಉಂಟು ಮಾಡುವಂಥದ್ದು. ಶಿಕ್ಷಕರು ತರಗತಿಯಲ್ಲಿ ಮಕ್ಕಳಿಗೆ ಈ ಪ್ರಶ್ನೆಯನ್ನು ಕೇಳಬಹುದು: 4 ವರ್ಷಗಳ ಹಿಂದೆ ನೀವು ಧರಿಸಿದಂತಹ ಉಡುಪು ಈಗ ಧರಿಸಲು ಸಾಧ್ಯವಾಗಬಹುದೇ ಎಂದು. ಇದಕ್ಕೆ ಮಕ್ಕಳು ಆಗುವುದಿಲ್ಲ ಎಂದು ಹೇಳಬಹುದು. ಏಕೆಂದರೆ ನಾವು ದೈಹಿಕವಾಗಿ ಬೆಳೆದಿರುವುದರಿಂದ ಆ ಉಡುಪನ್ನು ಧರಿಸಲು ಆಗುವುದಿಲ್ಲ. ಹಾಗೆಯೇ ಸಸ್ಯಗಳು ಮತ್ತು ಇತರ ಜೀವಿಗಳು ಸಹ ತಮ್ಮ ದೈನಂದಿನ ಜೀವನದಲ್ಲಿ ಬೆಳೆಯುತ್ತವೆ. ಬೆಳವಣಿಗೆಯನ್ನು ಜೀವಿಗಳ ಗುಣವೆಂದು ನಾವು ಪರಿಗಣಿಸಬಹುದಾಗಿದ್ದು ಜೀವಿಗಳಿಗೆ ಅವುಗಳ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಆಹಾರ ಅತ್ಯವಶ್ಯಕವಾಗಿರುವಂಥದ್ದು. ಆತ್ಮೀಯ ಶಿಕ್ಷಕರೇ, ಇಲ್ಲಿಯವರೆಗೂ ನಾವು ಜೀವಿಗಳ ಗುಣಲಕ್ಷಣಗಳ ಬಗ್ಗೆ ತಿಳಿದುಕೊಂಡೆವು. ಮುಂದೆ ನಾವು ಆಹಾರ ಜೀವದ ಜೀವಾಳ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ತಿಳಿದುಕೊಳ್ಳೋಣ. ಜೀವಿಗಳಿಗೆ ಆಹಾರ ಏಕೆ ಬೇಕು? ನಾವು ದೈನಂದಿನ ಚಟುವಟಿಕೆಯನ್ನು ಮಾಡಲು ದೇಹದ ಬೆಳವಣಿಗೆ ಮತ್ತು ಆರೈಕೆಗೆ ಆಹಾರ ಅಗತ್ಯವಾಗಿದ್ದು ಆಹಾರವು ಶರೀರಕ್ಕೆ ಬೇಕಾದಂತಹ ಪೋಷಕಾಂಶಗಳಿರಬಹುದು, ಕಾರ್ಬೋಹೈಡ್ರೇಟ್ಸ್ಗಳಿರಬಹುದು, ಕೊಬ್ಬು ಮತ್ತು ವಿಟಮಿನ್ಗಳನ್ನು ನಮಗೆ ಒದಗಿಸುವಂಥದ್ದು. ಇವು ದೇಹದ ಜೀವರಾಸಾಯನಿಕ ಕ್ರಿಯೆಗಳು ಮತ್ತು ಕೋಶ ಮರುರೂಪಣೆ ಮತ್ತು ರೋಗಗಳಿಂದ ರಕ್ಷಣೆಗಾಗಿ ಅತ್ಯಂತ ಮುಖ್ಯವಾಗಿದ್ದು ಆದ್ದರಿಂದ ಆಹಾರ ಎಲ್ಲ ಜೀವಿಗಳಿಗೂ ಬದುಕಲು ಮತ್ತು ಉತ್ತಮವಾಗಿ ಜೀವನವನ್ನು ನಡೆಸಲು ಮೂಲಭೂತ ಅವಶ್ಯಕವಾಗಿದೆ. ಹಾಗಾಗಿ ಬೆಳವಣಿಗೆಯು ಭೂಮಿಯ ಮೇಲಿರುವ ಪ್ರತಿಯೊಂದು ಜೀವಿಗಳಿಗೂ ಅಗತ್ಯವಾದ ಪ್ರಕ್ರಿಯೆಯಾಗಿದ್ದು ಈ ಬೆಳವಣಿಗೆಗೆ ಆಹಾರವು ಅತ್ಯಂತ ಮುಖ್ಯವಾದಂತಹ ಅಂಶವಾಗಿದ್ದು ಆಹಾರವೆಂದರೆ ಕೇವಲ ಜೀವಿಗಳಿಗೆ ಹೊಟ್ಟೆ ತುಂಬಿಸುವುದಷ್ಟೇ ಅಲ್ಲದೆ ಇದು ನಮಗೆ ಜೀವನದ ಇಂಧನವಾಗಿರುವಂಥದ್ದು. ಈಗ ಚಾಟ್ ಬಾಕ್ಸ್ ಪ್ರಶ್ನೆ ನೋಡೋಣ. ಇಲ್ಲಿ ಹಲವು ರೀತಿಯಾದಂತಹ ಆಹಾರ ಪದಾರ್ಥಗಳನ್ನು ನೀಡಲಾಗಿದೆ. ಈ ವಿವಿಧ ರೀತಿಯಾದಂತಹ ಆಹಾರ ಪದಾರ್ಥಗಳಲ್ಲಿ ಯಾವ ರೀತಿಯ ಪೋಷಕಾಂಶಗಳು ನಮಗೆ ಸಿಗುತ್ತವೆ ಎಂದು ಮಕ್ಕಳಿಗೆ ನಾವು ಕೇಳಬಹುದು. ಮೊದಲಿಗೆ ಮೀನು, ಮೊಟ್ಟೆ, ಹಾಲು, ಬ್ರೆಡ್ಡು ಇವುಗಳನ್ನು ನಾವು ದೈನಂದಿನ ಜೀವನದಲ್ಲಿ ಸೇವಿಸುವುದರಿಂದ ಫ್ಯಾಟ್ನ ಒಂದು ಅಂಶವು ನಮಗೆ ಸಿಗುವಂಥದ್ದು. ಹಾಗೆಯೇ ರಾಗಿ, ಭತ್ತ, ಮೊಳಕೆ ಕಾಳುಗಳು, ಮೀನೆಣ್ಣೆ ಮತ್ತು ಹಸಿರು ಹಳದಿ ತರಕಾರಿಗಳನ್ನು ನಾವು
ತಮ್ಮ ದೈನಂದಿನ ಜೀವನದಲ್ಲಿ ಸೇವಿಸುವುದರಿಂದ ನಮ್ಮ ದೇಹಕ್ಕೆ ಕಾರ್ಬೋಹೈಡ್ರೇಟ್ಗಳು ಸಿಗುವಂತದ್ದು. ಹಾಗೆಯೇ ಶೇಂಗಾ, ಮಾಂಸ, ಮೀನು, ಒಣಕೊಬ್ಬರಿ, ಎಳ್ಳು, ಮೊಟ್ಟೆಯ ಹಳದಿ ಭಾಗವನ್ನು ನಾವು ತಿನ್ನುವುದರಿಂದ ನಮ್ಮ ದೇಹಕ್ಕೆ ಪ್ರೋಟೀನ್ ಪ್ರಮಾಣವು ಸಿಗುತ್ತದೆ. ಹಾಗೆಯೇ ಕಿತ್ತಳೆ, ದ್ರಾಕ್ಷಿ, ಬಾಳೆಹಣ್ಣು, ಕಿವಿಹಣ್ಣು ಹಾಗೂ ವಿವಿಧ ರೀತಿಯಾದಂತಹ ಹಣ್ಣುಗಳನ್ನು ತಿನ್ನುವುದರಿಂದ ನಮ್ಮ ದೇಹಕ್ಕೆ ಮಿನರಲ್ಸ್ ಗಳು ದೊರೆಯುವಂತದ್ದು. ಹಾಗೂ ಕಲ್ಲಂಗಡಿ, ಕ್ಯಾರೆಟ್, ಹಾಲು, ಬಟರ್ ಫ್ರೂಟ್, ಹೆಸರುಕಾಳು, ಸೋಯಾಬೀನ್ ಇವುಗಳು ನೀರಿನ ಅಂಶ ಇರುವಂತಹ ಪದಾರ್ಥಗಳಾಗಿದ್ದು ನಮ್ಮ ದೇಹಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನೀರಿನ ಅಂಶವನ್ನು ನೀಡುವಂತದ್ದು. ಇಲ್ಲಿ ವಿವಿಧ ರೀತಿಯ ಆಹಾರ ಪದಾರ್ಥಗಳನ್ನು ನೀಡಲಾಗಿದೆ. ಈ ಆಹಾರ ಪದಾರ್ಥಗಳಲ್ಲಿ ನಮಗೆ ಹೆಚ್ಚಾಗಿ ಕಾರ್ಬೋಹೈಡ್ರೇಟ್ಸ್ ಮತ್ತು ಪ್ರೋಟೀನ್ ಯಾವ ಆಹಾರ ಪದಾರ್ಥಗಳಲ್ಲಿ ದೊರಕುತ್ತವೆ ಎಂಬುದನ್ನು ಮಕ್ಕಳಿಗೆ ನಾವು ತರಗತಿಯಲ್ಲಿ ಕೇಳಬಹುದು. ಇಲ್ಲಿ ಆಹಾರ ಪದಾರ್ಥಗಳ ಅದರ ಪೋಷಕಾಂಶಗಳ ಆಧಾರದ ಮೇಲೆ ವಿಂಗಡಿಸಲಾಗಿದೆ. ದೋಸೆ, ಚಪಾತಿ, ಅನ್ನ, ರಾಗಿ ಮುದ್ದೆ ಇಂತಹ ಆಹಾರ ಪದಾರ್ಥಗಳಲ್ಲಿ ಕಾರ್ಬೋಹೈಡ್ರೇಟ್ಸ್ಗಳು ಹೆಚ್ಚಾಗಿ ಸಿಗುವಂಥದ್ದು. ಹಾಗೆಯೇ ಮಾಂಸ, ಸೋಯಾಬೀನ್, ಮೊಳಕೆ ಕಾಳುಗಳು ಮತ್ತು ಇನ್ನಿತರ ಪದಾರ್ಥಗಳಲ್ಲಿ ನಮಗೆ ಹೆಚ್ಚಾಗಿ ಪ್ರೋಟೀನ್ ಸಿಗುವಂಥದ್ದು. ಹೀಗೆ ನಾವು ತರಗತಿಯಲ್ಲಿ ವಿವಿಧ ರೀತಿಯಾದಂತಹ ಆಹಾರ ಪದಾರ್ಥಗಳನ್ನು ಮಕ್ಕಳಿಗೆ ತೋರಿಸಿ ಆಹಾರ ಪದಾರ್ಥಗಳಲ್ಲಿ ಇರುವಂತಹ ಪೋಷಕಾಂಶಗಳು ಮತ್ತು ಅದರ ಉಪಯೋಗಗಳನ್ನು ನಾವು ಸುಲಭವಾಗಿ ಹೇಳ್ಬೋದು. ಸಮತೋಲನ ಆಹಾರ. ಸಮತೋಲನ ಆಹಾರ ಎಂದರೆ ನಮ್ಮ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಕಾಪಾಡಿಕೊಳ್ಳುವುದಲ್ಲದೆ ದೇಹಕ್ಕೆ ಬೇಕಾಗುವಂತಹ ಎಲ್ಲ ಅಗತ್ಯ ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ಸೇವಿಸುವುದನ್ನು ನಾವು ಸಮತೋಲಿತ ಆಹಾರ ಎಂದು ಕರೀತೇವೆ. ತರಗತಿಯಲ್ಲಿ ಮಕ್ಕಳಿಗೆ ಪ್ರಾಯೋಗಿಕವಾಗಿ ಚಟುವಟಿಕೆಯನ್ನು ನೀಡುವುದರ ಮುಖಾಂತರವಾಗಿ ಸಮತೋಲಿತ ಆಹಾರದ ಬಗ್ಗೆ ತಿಳುವಳಿಕೆಯನ್ನು ನೀಡಬಹುದು. ವಿದ್ಯಾರ್ಥಿಗಳಿಗೆ ಒಂದು ದಿನದ ಆಹಾರದ ಪಟ್ಟಿಯನ್ನು ತಾವೇ ತಯಾರಿಸಲು ಹೇಳಬಹುದು. ಹಾಗೆಯೇ ಆಹಾರದ ಹೋಲಿಕೆಯ ಪ್ರಶ್ನೆಗಳನ್ನು ಮಕ್ಕಳಿಗೆ ಕೇಳಬಹುದು. ನೀವು ದಿನವಿಡೀ ಕೇವಲ ಚಿಪ್ಸು ಮತ್ತು ಸಿಹಿ ತಿಂಡಿಗಳನ್ನು ತಿನ್ನುವುದರಿಂದ ಆರೋಗ್ಯವೇನಾಗುತ್ತದೆ ಹಾಗೂ ನಿಯಮಿತವಾದಂತಹ ಸೊಪ್ಪು, ತರಕಾರಿ ಮತ್ತು ಉತ್ತಮ ರೀತಿಯಾದಂತಹ ಆಹಾರವನ್ನು ಸೇವಿಸುವುದರಿಂದ ಏನಾಗುತ್ತದೆ ಎಂದು ಹೀಗೆ ಮಕ್ಕಳಿಗೆ ಹೋಲಿಕೆ ಮಾಡಿಸುವ ಪ್ರಶ್ನೆಗಳನ್ನು ಕೇಳುವುದರಿಂದ ಸಮತೋಲಿತ ಆಹಾರವನ್ನು ಅರ್ಥೈಸಿಕೊಳ್ಳುವರು. ಅದಲ್ಲದೆ ದೈನಂದಿನ ಜೀವನದಲ್ಲಿಯೂ ಕೂಡ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವಂಥದ್ದು. ಜೀವಿಗಳು ತಿಂದ ಆಹಾರವನ್ನು ಹೇಗೆ ಬಳಸುತ್ತವೆ? ಸಸ್ಯಗಳಲ್ಲಿ ಬೇರಿನ ಮುಖಾಂತರವಾಗಿ ಇರಲ್ಪಟ್ಟಂತಹ ಲವಣಾಂಶಗಳು, ಖನಿಜಗಳು ಮತ್ತು ಪೋಷಕಾಂಶಗಳು ಸಸ್ಯದ ವಿವಿಧ ಭಾಗಗಳಿಗೆ ಸಾಗಿಸಲ್ಪಡುತ್ತವೆ. ಈ ಸಾಗಾಣಿಕೆ ಕೆಲಸವನ್ನು ಮಾಡುವಂತಹ ವಾಹಕ ಅಂಗಾಂಶವನ್ನು ನಾವು ಝೈಲಮ್ ಎನ್ನುತ್ತೇವೆ. ಹಾಗೂ ಸಸ್ಯದ ಎಲೆಗಳಲ್ಲಿ ತಯಾರಿಸಲ್ಪಟ್ಟಂತಹ ಆಹಾರವು ಸಸ್ಯದ ವಿವಿಧ ಭಾಗಗಳಿಗೆ ಸಾಗಿಸಲ್ಪಡುತ್ತವೆ. ಈ ಆಹಾರ ಸಾಗಾಣಿಕೆಯ ಕೆಲಸವನ್ನು ಮಾಡುವಂಥದ್ದು ಫ್ಲೋಯಂ ಎಂಬ ವಾಹಕ ಅಂಗಾಂಶವಾಗಿದ್ದು, ಝೈಲಮ್ ಮತ್ತು ಫ್ಲೋಯಂ ಈ ಎರಡು ವಾಹಕ ಅಂಗಾಂಶಗಳು ಸಸ್ಯದಲ್ಲಿರುವಂತಹ ಆಹಾರ ಮತ್ತು ನೀರನ್ನು ವಿವಿಧ ಭಾಗಗಳಿಗೆ ಸಾಗಾಣಿಕೆ ಮಾಡಲು ಸಹಕಾರಿಯಾಗುವಂಥದ್ದು. ಸಸ್ಯಗಳಲ್ಲಿ ತಯಾರಿಸಲ್ಪಟ್ಟಂತಹ ಆಹಾರವು ದೇಹದ ವಿವಿಧ ಭಾಗಗಳಿಗೆ ತಲುಪಬೇಕಾಗುತ್ತದೆ. ಆಗ ಮಾತ್ರ ಅವುಗಳ ನಿಜವಾದಂತಹ ಪ್ರಯೋಜನವು ಸಸ್ಯಕ್ಕೆ ದೊರಕುವಂಥದ್ದು. ಇದನ್ನು ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಒಂದು ಉದಾಹರಣೆಯ ಮೂಲಕ ಹೇಳುವುದಾದರೆ, ಒಂದು ಡೆಲಿವರಿ ಸಿಸ್ಟಮ್ನಲ್ಲಿ ಪೋಷಕಾಂಶಗಳು, ಖನಿಜಗಳು ಪಾರ್ಸಲ್ಗಳಾಗಿ ಆಹಾರ ಸಂಚಾರ ವ್ಯವಸ್ಥೆಯು ಒಂದು ಅಂಚೆ ಅಥವಾ ಕೊರಿಯರ್ ಸೇವೆ ಎಂದು ಅನ್ಕೋಬಹುದು. ಹೀಗೆ ಒಂದು ಉದಾಹರಣೆಯ ಮೂಲಕ ವಿವರಿಸಬಹುದು. ಈ ರೀತಿಯಾದಂತಹ ಹೋಲಿಕೆಗಳು ವಿದ್ಯಾರ್ಥಿಗಳಿಗೆ ಪರಿಕಲ್ಪನೆಗಳ ಮೇಲೆ ಮತ್ತಷ್ಟು ಸ್ಪಷ್ಟತೆಯನ್ನು ಮತ್ತು ಅರ್ಥವನ್ನು ಮಾಡಿಕೊಳ್ಳಲು ಸಹಕಾರಿಯಾಗುವಂಥದ್ದು. ಇಂದಿನ ಒಂದು ಸ್ಲೈಡ್ನಲ್ಲಿ ನಾವು ಜೀವಿಗಳ ಗುಣಲಕ್ಷಣ ಬಗ್ಗೆ ತಿಳಿದುಕೊಂಡಿದ್ದೇವೆ. ಸೊ ಅವುಗಳ ಆಧಾರದ ಮೇಲೆ ಜೀವಿಗಳಲ್ಲಿ ಕೇವಲ ಓಡುವುದು ಅಥವಾ ನಡೆದಾಡುವಂಥದ್ದು ಮಾತ್ರ ಚಲನೆಯೇ ಎಂಬ ಇಂತಹ ಒಂದು ಪ್ರಶ್ನೆಗಳನ್ನು ಮಕ್ಕಳಿಗೆ ಕೇಳುವುದರ ಮುಖಾಂತರವಾಗಿ ನಾವು ಜೀವಿಗಳ ಗುಣಲಕ್ಷಣ ಬಗ್ಗೆ ಮರುಜ್ಞಾಪಿಸಲು ಸಾಧ್ಯವಾಗುವಂಥದ್ದು ಮತ್ತು ಅದನ್ನು ಅರ್ಥೈಸಲು ಕೂಡ ಸಹಕಾರಿಯಾಗುವಂಥದ್ದು. ಚಲನೆ ಎಂದರೆ ಒಂದು ಸಸ್ಯವು ಬೆಳಕಿನ ಕಡೆಗೆ ಬಾಗುವಂಥದ್ದು, ಮುಟ್ಟಿದಾಗ ಎಲೆಯು ಮುದುರುವಂಥದ್ದು ಮತ್ತು ಪ್ರಾಣಿಗಳಲ್ಲಿ ಇಂಗಾಲದ ಡೈಆಕ್ಸೈಡನ್ನು ತೆಗೆದುಕೊಂಡು ಆಮ್ಲಜನಕವನ್ನು ಬಿಡುವಂಥದ್ದು. ಹಾಗೆಯೇ ಹೃದಯದ ಬಡಿತ, ಉಸಿರಾಟ ಮತ್ತು ಒಂದು ಜೀವಿಯು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಚಲಿಸುವಂತಹ ಒಂದು ಪ್ರಕ್ರಿಯೆಯನ್ನು ನಾವು ಚಲನೆ ಎಂದು ಕರೆಯಬಹುದಾಗಿದೆ. ಚಲನೆಯು ಕೇವಲ ದೈಹಿಕ ಸ್ಥಳಾಂತರಕ್ಕೆ ಮಾತ್ರ ಸೀಮಿತವಾಗಿರುವಂಥದ್ದಲ್ಲ. ಇದರಲ್ಲಿ ಪ್ರಚೋದನೆಗಳಿಗೆ ಮತ್ತು ಜೀವಿಯ ಸುತ್ತಮುತ್ತಲಿನ ಪರಿಸರದ ಬದಲಾವಣೆಗಳಿಗೆ ಇದು ಪ್ರತಿಕ್ರಿಯಿಸುವಂಥದ್ದಾಗಿರುವಂಥದ್ದು. ಈ ರೀತಿಯಾದಂತಹ ಪರಿಕಲ್ಪನೆಗಳನ್ನು ವಿದ್ಯಾರ್ಥಿಗಳಿಗೆ ನಾವು ವಿಸ್ತರಿಸುವುದರಿಂದ ಜೀವನ ಪ್ರಕ್ರಿಯೆಗಳ ಬಗ್ಗೆ ವಿದ್ಯಾರ್ಥಿಗಳು ಅರ್ಥೈಸಿಕೊಳ್ಳಲು ಸಹಕಾರಿಯಾಗುವಂಥದ್ದು. ಜೀವಿಗಳಿಗೆ ಸಂತಾನೋತ್ಪತ್ತಿಯು ಏಕೆ ಅಗತ್ಯವಿದೆ? ಸಂತಾನೋತ್ಪತ್ತಿಯು ಜೀವಿಗಳಿಗೆ ಅಗತ್ಯವಾಗಿರುವಂಥದ್ದು ಏಕೆಂದರೆ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರುಗಳಿಗೆ ಒಂದು ಪ್ರಭೇದವು ಮುಂದುವರಿಕೆಯಾಗಬೇಕಾದರೆ ಸಂತಾನೋತ್ಪತ್ತಿಯು ಮುಖ್ಯವಾಗಿರುವಂಥದ್ದು ಮತ್ತು ಪರಿಸರದ ವ್ಯವಸ್ಥೆಯಲ್ಲಿ ಜನನ ಮತ್ತು ಸಾವಿನ ದರಗಳ ನಡುವಿನ ಸಮತೋಲನವನ್ನು ನಿವಾರಣೆ ಮಾಡಲು ಹಾಗೆ ವಿಭಿನ್ನವಾದಂತಹ ಪರಿಸರಗಳಿಗೆ ವಿಕಾಸ ಮತ್ತು ರೂಪಾಂತರಕ್ಕೆ ನಿರ್ಣಾಯಕವಾದಂತಹ ಆನುವಂಶಿಕ ವ್ಯತ್ಯಾಸವನ್ನು ಸಂತಾನೋತ್ಪತ್ತಿಯು ಒದಗಿಸುತ್ತದೆ. ಹಾಗಾಗಿ
ಜೀವಿಗಳಿಗೆ ಸಂತಾನೋತ್ಪತ್ತಿಯು ಮುಖ್ಯವಾದ ಒಂದು ಅಂಶವಾಗಿರುವಂಥದ್ದು. ಸಂತಾನೋತ್ಪತ್ತಿಯ ಅರ್ಥ ಮತ್ತು ಅದರ ಒಂದು ಗುಣಲಕ್ಷಣವನ್ನು ತಿಳಿದುಕೊಂಡಿದ್ದೇವೆ. ಈಗ ನಾವು ಒಂದು ಜೀವಿಯ ಬೆಳವಣಿಗೆ ಹಂತದ ನಂತರ ಅದರ ಜೀವನ ಚಕ್ರದಲ್ಲಿ ಏನಾಗುತ್ತದೆ ಎಂದು ತಿಳಿದುಕೊಳ್ಳೋಣ. ಪ್ರತಿಯೊಂದು ಜೀವಿಯು ಅದರ ಬೆಳವಣಿಗೆಯ ವಿವಿಧ ಹಂತಗಳನ್ನು ಪೂರೈಸುತ್ತದೆ. ಇದನ್ನು ನಾವು ಜೀವನ ಚಕ್ರವೆಂದು ಕರೆಯಬಹುದು. ಈ ಪ್ರಕ್ರಿಯೆಯು ಜೀವಿಯ ಜನನದೊಂದಿಗೆ ಆರಂಭವಾಗಿ ತನ್ನ ಮರಣದೊಂದಿಗೆ ಇದು ಮುಕ್ತಾಯವಾಗುವಂಥದ್ದು. ಸಂತಾನೋತ್ಪತ್ತಿಯು ಒಂದು ಜೀವಿಯ ಜೀವನವನ್ನು ಮುಂದುವರಿಸಲು ಇದು ಅತಿ ಮುಖ್ಯವಾಗಿರುವಂಥದ್ದು. ಹಾಗೆಯೇ ಪ್ರಭೇದಗಳನ್ನು ಉಳಿಸಲು, ಪರಿಸರದ ಸಮತೋಲನವನ್ನು ಕಾಪಾಡಲು ಮತ್ತು ಆಹಾರ ಸರಪಳಿಯನ್ನು ಕಾಪಾಡಲು ಸಂತಾನೋತ್ಪತ್ತಿಯು ಮುಖ್ಯ ಕಾರ್ಯವನ್ನು ವಹಿಸುವಂಥದ್ದು. ತರಗತಿಗಳಲ್ಲಿ ಮಕ್ಕಳಿಗೆ ಕಪ್ಪೆ ಅಥವಾ ಚಿಟ್ಟೆಯ ಜೀವನ ಚಕ್ರವನ್ನು ತೋರಿಸಿ ಸಂತಾನೋತ್ಪತ್ತಿಯು ನಿಂತರೆ ಆಹಾರದ ಸರಪಳಿ ಏನಾಗುತ್ತದೆ ಎಂಬ ಒಂದು ಪ್ರಶ್ನೆಯನ್ನು ಕೇಳುವುದರ ಮುಖಾಂತರವಾಗಿ ಮಕ್ಕಳಿಗೆ ಸಂತಾನೋತ್ಪತ್ತಿಯ ಮಹತ್ವ ಮತ್ತು ಪರಿಸರದ ಅರಿವನ್ನು ಮೂಡಿಸಬಹುದು. ಹಾಗೂ ತಮ್ಮ ಮನೆಯ ಸುತ್ತಮುತ್ತಲಿರುವಂತಹ ಸಸ್ಯಗಳಿರ್ಬೋದು, ಕೀಟಗಳಿರ್ಬೋದು ಮತ್ತು ಸಾಕು ಪ್ರಾಣಿಗಳ ಜೀವನ ಚಕ್ರವನ್ನು ಚಿತ್ರಿಸಲು ಹೇಳಬಹುದು. ಇದರಿಂದ ಮಕ್ಕಳ ಒಂದು ಗಮನ ಹೆಚ್ಚಾಗುತ್ತದೆ ಮತ್ತು ವಿಜ್ಞಾನವನ್ನು ತಮ್ಮ ದೈನಂದಿನ ಜೀವನದಲ್ಲಿ ರೂಢಿಸಿಕೊಳ್ಳಲು ಸಹಕಾರಿಯಾಗುವಂಥದ್ದು. ಈಗ ಚಾಟ್ ಬಾಕ್ಸ್ ಪ್ರಶ್ನೆ ನೋಡೋಣ. ಸಂಜೆ ತೋಟದಲ್ಲಿ ನಾನು ನಡೆಯುತ್ತಿದ್ದಾಗ ಗಿಡಗಳು ನೀರು ಮತ್ತು ಪೋಷಕಾಂಶಗಳನ್ನು ಹೇಗೆ ಸಾಗಿಸುತ್ತದೆ ಎಂದು ಯೋಚಿಸುತ್ತಿದ್ದೆ. ಇಂತಹ ಕುತೂಹಲಕಾರಿಯಾದಂತಹ ಪ್ರಶ್ನೆಗಳನ್ನು ಮಕ್ಕಳಿಗೆ ಕೇಳುವುದರಿಂದ ಕ್ಸೈಲಮ್, ಫ್ಲೋಯಮ್ ಮತ್ತು ಸಾಗಾಣಿಕೆಯ ಬಗ್ಗೆ ವಿಮರ್ಶೆ ಮಾಡುವರು ಮತ್ತು ಅದನ್ನು ಅರ್ಥೈಸಿಕೊಳ್ಳಲು ಪ್ರಯತ್ನಿಸುವರು. ನಾವು ದೈನಂದಿನ ಅನುಭವಗಳ ಮುಖಾಂತರವಾಗಿ ವಿಜ್ಞಾನವನ್ನು ವಿದ್ಯಾರ್ಥಿಗಳಿಗೆ ರೂಪಿಸಿದಾಗ ಮಕ್ಕಳು ಜಗತ್ತನ್ನು ವೈಜ್ಞಾನಿಕವಾಗಿ ನೋಡಲು ಸಾಧ್ಯವಾಗುತ್ತದೆ ಮತ್ತು ಕಲಿಯಲು ಕೂಡ ಉತ್ಸಾಹಕತೆಯನ್ನು ತೋರಿಸುತ್ತಾರೆ. ಇದಿಷ್ಟು ಪ್ರಾಣಿಗಳು ಮತ್ತು ಅದರ ಗುಣಲಕ್ಷಣಗಳ ಕುರಿತಾದ ಚರ್ಚೆಯಾಗಿದ್ದು. ಮುಂದೆ ಪಾಠ ಆಧಾರಿತ ಮೌಲ್ಯಮಾಪನದ ಬಗ್ಗೆ ನೋಡೋಣ. ಇಲ್ಲಿ ಒಂದು ಪ್ರಶ್ನೆ ಇದೆ. ವಿದ್ಯಾರ್ಥಿಗಳ ಪರಿಕಲ್ಪನಾ ಜ್ಞಾನವನ್ನು ನಾವು ಹೇಗೆ ಮೌಲ್ಯಮಾಪನ ಮಾಡಬಹುದು? ಇದನ್ನು ಅನ್ವೇಷಿಸಲು ನಾವು ಪ್ರಯತ್ನಿಸೋಣ. ವಿದ್ಯಾರ್ಥಿಗಳ ಪರಿಕಲ್ಪನಾ ಜ್ಞಾನವನ್ನು ಅಳೆಯಲು ನಮಗೆ 3 ಅಂಶಗಳ ಅರಿವಿರಬೇಕು. ಆ 3 ಅಂಶ ಯಾವುದು ಅಂತ ನೋಡೋಣ. ವಿದ್ಯಾರ್ಥಿಗಳು ಏನನ್ನು ತಿಳಿದಿರಬೇಕು ಅಥವಾ ಏನನ್ನು ಮಾಡಲು ಸಾಧ್ಯವಾಗಬೇಕು, ವಿದ್ಯಾರ್ಥಿಗಳು ಹೇಗೆ ಕಲಿಯುತ್ತಾರೆ ಮತ್ತು ಕಲಿಕೆಯನ್ನು ಹೇಗೆ ಅಳೆಯಲಾಗುತ್ತದೆ. ಈ 3 ಅಂಶ ತಿಳಿದರೆ ನಮಗೆ ಮೌಲ್ಯಮಾಪನ ಮಾಡಲು ಸುಲಭವಾಗುತ್ತದೆ. ವಿದ್ಯಾರ್ಥಿಗಳ ಮೌಲ್ಯಮಾಪನ ಮಾಡುವಾಗ ಪ್ರಶ್ನೆ ಪತ್ರಿಕೆಯನ್ನು ಸೃಜಿಸಲು ನಾವು ಬ್ಲೂಮ್ಸ್ ಟ್ಯಾಕ್ಸಾನಮಿಯನ್ನು ಉಪಯೋಗಿಸುತ್ತೇವೆ. ತರಗತಿಗಳ ಮೂಲಕ ವಿದ್ಯಾರ್ಥಿಗಳು ಪಡೆಯುವ ಜ್ಞಾನವನ್ನು ಪರಿಶೀಲಿಸಲು ಇದು ಸಹಾಯಕವಾಗುತ್ತದೆ. ಬ್ಲೂಮ್ಸ್ ಟ್ಯಾಕ್ಸಾನಮಿಯನ್ನು ಅನುಸರಿಸಿ ರಚಿಸಲಾದ ಪ್ರಶ್ನೆ ಪತ್ರಿಕೆ ಅಥವಾ ಪ್ರಶ್ನೆಗಳು ವಿದ್ಯಾರ್ಥಿಗಳು ತಮಗೆ ಗ್ರಹಿಸಲು ಕಷ್ಟಕರವಾಗಿರುವ ವಿಷಯಗಳನ್ನು ಅರ್ಥೈಸಿಕೊಂಡಿದ್ದಾರೆಯೇ ಮತ್ತು ತಮ್ಮ ಹೊಸ ಜ್ಞಾನವನ್ನು ಬಳಸಲು ಸಿದ್ಧರಾಗಿದ್ದಾರೆಯೇ ಎಂಬುದನ್ನು ತೋರಿಸುತ್ತದೆ. ಮುಂದೆ ಬ್ಲೂಮ್ಸ್ ಟ್ಯಾಕ್ಸಾನಮಿಯ ಹಂತಗಳನ್ನು ನೋಡೋಣ. ಬ್ಲೂಮ್ಸ್ ಟ್ಯಾಕ್ಸಾನಮಿಯ ಮೊದಲನೇ ಹಂತ ಸ್ಮರಣೆ. ಸತ್ಯಾಂಶ ಮತ್ತು ಮೂಲ ಪರಿಕಲ್ಪನೆಗಳನ್ನು ಮನನ ಮಾಡಿಕೊಳ್ಳುವುದು ಈ ಹಂತದ ಮುಖ್ಯ ಉದ್ದೇಶವಾಗಿದೆ. ಎರಡನೆಯ ಹಂತ ತಿಳುವಳಿಕೆ. ವಿದ್ಯಾರ್ಥಿಗಳು ಕಲ್ಪನೆಗಳು ಅಥವಾ ಪರಿಕಲ್ಪನೆಗಳು ವಿವರಿಸುತ್ತಾರೆಯೇ ಎಂಬುದನ್ನು ಈ ತಿಳುವಳಿಕೆ ಹಂತವು ಖಚಿತಪಡಿಸಿಕೊಳ್ಳುತ್ತದೆ. ಮೂರನೆಯ ಹಂತ ಅನ್ವಯ. ವಿದ್ಯಾರ್ಥಿಗಳು ತಮಗೆ ತಿಳಿದಿರುವ ಪರಿಕಲ್ಪನೆಗಳು ಹೊಸ ಸಂದರ್ಭಗಳಲ್ಲಿ ಬಳಸುತ್ತಾರೆಯೇ ಎಂಬುದನ್ನು ನೋಡುವುದು ಈ ಹಂತದ ಮುಖ್ಯ ಉದ್ದೇಶವಾಗಿದೆ. ಮುಂದೆ ಬರುವುದು ವಿಶ್ಲೇಷಣೆ ಹಂತ. ಆಲೋಚನೆ ಅಥವಾ ಕಲ್ಪನೆಗಳ ನಡುವೆ ಸಂಪರ್ಕ ಕಲ್ಪಿಸುವುದು ಈ ಹಂತದ ಮುಖ್ಯ ಉದ್ದೇಶವಾಗಿದೆ. ಐದನೇ ಹಂತ ಮೌಲ್ಯಮಾಪನ ಮಾಡುವುದು. ನಿಲುವು ಅಥವಾ ನಿರ್ಧಾರವನ್ನು ಸಮರ್ಥಿಸುವುದು ಈ ಹಂತದ ಉದ್ದೇಶವಾಗಿದೆ. ಮುಂದಿನ ಹಂತ ರಚನೆ. ನೂತನ ಅಥವಾ ಸ್ವಕಾರ್ಯವನ್ನು ಮಾಡಿ ತೋರಿಸುವುದು ಈ ಹಂತದ ಉದ್ದೇಶ. ಇಲ್ಲಿ ನಿಮಗಾಗಿ ಒಂದು ಚಿಕ್ಕ ಚಾಟ್ ಬಾಕ್ಸ್ ಪ್ರಶ್ನೆ ಇದೆ. ರಕ್ತ ಪರಿಚಲನಾ ವಿಷಯದ ಕುರಿತು ನೀವು ಅನ್ವಯಿಕ ಮಟ್ಟದ ಪ್ರಶ್ನೆಯನ್ನು ರಚಿಸಬಹುದೇ? ಮುಂದೆ ಕಲಿಕಾ ಫಲಗಳನ್ನು ಮೌಲ್ಯಮಾಪನ ಮಾಡುವಾಗ ತಿಳಿದಿರಬೇಕಾದ ಕೆಲವು ಸೂಚನೆಗಳನ್ನು ನೋಡೋಣ. ಕಲಿಕಾ ಫಲಗಳನ್ನು ಆಯ್ಕೆ ಮಾಡಿ ಅದರ ಪ್ರಮುಖ ಪರಿಕಲ್ಪನೆಗಳನ್ನು ಗುರುತಿಸಿ ಅವುಗಳನ್ನು ವ್ಯಾಖ್ಯಾನಿಸಿ. ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ವಿಧದ ಪ್ರಶ್ನೆಗಳನ್ನು ಆಯ್ಕೆ ಮಾಡಿ. ಬಹು ಆಯ್ಕೆಯ ಪ್ರಶ್ನೆಗಳು, ಚಿಕ್ಕ ವಿವರಣಾತ್ಮಕ ಪ್ರಶ್ನೆಗಳು ಮತ್ತು ಪ್ರಾಯೋಗಿಕವಾಗಿ ಅವಲೋಕಿಸುವ ಚಟುವಟಿಕೆಗಳು ಹೀಗೆ ಬೇರೆ ಬೇರೆ ರೀತಿಯ ಪ್ರಶ್ನೆಗಳನ್ನು ಬಳಸಿ. ನಾವು ನೋಡಿದ ಹಾಗೆ ಬ್ಲೂಮ್ಸ್ ಟ್ಯಾಕ್ಸಾನಮಿಯ ಪ್ರಕಾರ ಪ್ರಶ್ನೆಗಳನ್ನು ರಚಿಸಿ. ಪರಿಣಾಮಕಾರಿ ಮೌಲ್ಯಮಾಪನಕ್ಕಾಗಿ ಬ್ಲೂಮ್ನ ಬೇರೆ ಬೇರೆ ಹಂತಗಳನ್ನು ಅವಶ್ಯವಾಗಿ ಸೇರಿಸಿ. ವಿದ್ಯಾರ್ಥಿಗಳಿಗೆ ಪರಿಚಿತವಾದ ನಿತ್ಯ ಜೀವನದ ಅನ್ವಯಿಕಗಳಿಂದ ಉದಾಹರಣೆಗಳನ್ನು ಬಳಸಿ. ಮತ್ತು ಮುಖ್ಯವಾದ ಸೂಚನೆ, ಸರಳ ಭಾಷೆಯನ್ನು ಬಳಸಿ. ಮುಂದೆ ಪ್ರಶ್ನೆ ಪತ್ರಿಕೆಯನ್ನು ರಚಿಸಲು ಪ್ರಶ್ನೆಗಳ ವಿಧಗಳನ್ನು ನೋಡೋಣ. ಮೊದಲನೇದು 1 ಅಂಕದ ಪ್ರಶ್ನೆಗಳು.
ಈ ಪ್ರಶ್ನೆಗಳನ್ನು ಹಲವಾರು ವಿಧಗಳಲ್ಲಿ ಕೇಳಬಹುದು. ಉದಾಹರಣೆಗೆ, ಕೆಳಗಿನವುಗಳನ್ನು ಹೆಸರಿಸಿ, ಬಿಟ್ಟ ಸ್ಥಳ ತುಂಬಿರಿ, ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ, ಬಹು ಆಯ್ಕೆ ಪ್ರಶ್ನೆಗಳು. ಮುಂದೆ ನೋಡೋದಾದರೆ 2 ಅಂಕಗಳ ಪ್ರಶ್ನೆಗಳಿವೆ. ಇದನ್ನು ತೋರಿಸಿದಂತೆ 2 ವಾಕ್ಯಗಳಲ್ಲಿ ಉತ್ತರಿಸಿ, ವ್ಯತ್ಯಾಸಗಳನ್ನು ಬರೆಯಿರಿ, ಹೊಂದಿಸಿ ಬರೆಯಿರಿ ಎಂಬ ವಿಧಾನಗಳಲ್ಲಿ ಕೇಳಬಹುದು. 3 ಅಂಕಗಳ ಪ್ರಶ್ನೆಗಳು. ಇದನ್ನು ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ, ಹೊಂದಿಸಿ ಬರೆಯಿರಿ, ಟಿಪ್ಪಣಿ ಬರೆಯಿರಿ ಅಥವಾ ಸಂಕ್ಷಿಪ್ತವಾಗಿ ವಿವರಿಸಿ ಎಂಬ ವಿಧಗಳಲ್ಲಿ ಕೇಳಬಹುದು. 4 ಅಂಕಗಳ ಪ್ರಶ್ನೆಗಳನ್ನು ಈ ವಿಧವಾಗಿ ಕೇಳಬಹುದು: ಹೊಂದಿಸಿ ಬರೆಯಿರಿ, ವಿವರಣಾತ್ಮಕ ಪ್ರಶ್ನೆ, ಮೌಖಿಕ ಸಮಸ್ಯೆಗಳು ಮತ್ತು ಚಿತ್ರ ಬಿಡಿಸುವುದು. 6ನೇ ತರಗತಿಯ ಜೀವಿಗಳು, ಅವುಗಳ ಗುಣಲಕ್ಷಣಗಳನ್ನು ಅನ್ವೇಷಿಸುವುದು ಅಧ್ಯಾಯಕ್ಕೆ ಸಂಬಂಧಿಸಿದ ಕೆಲವು ಪ್ರಶ್ನೆಗಳನ್ನು ನೋಡೋಣ. ಮೊದಲನೇದಾಗಿ 1 ಅಂಕದ ಪ್ರಶ್ನೆಗಳು. ಇದರಲ್ಲಿ ಬಿಟ್ಟ ಸ್ಥಳ ತುಂಬಿರಿ ಮತ್ತು ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಎಂಬ ವಿಧದ ಪ್ರಶ್ನೆಗಳ ಉದಾಹರಣೆಗಳನ್ನು ನೋಡೋಣ. ಡ್ಯಾಶ್ ಉಸಿರಾಡುವಿಕೆಯ ಒಂದು ಭಾಗ ಆಗಿದೆ. ಜೀವಿಗಳಲ್ಲಿ ತ್ಯಾಜ್ಯವನ್ನು ಹೊರಹಾಕುವ ಪ್ರಕ್ರಿಯೆಯನ್ನು ಹೆಸರಿಸಿ. ಸಸ್ಯದ ಜೀವಚಕ್ರದ 4ನೇ ಹಂತದಲ್ಲಿ ಏನಾಗುತ್ತದೆ? ಮುಂದೆ 2 ಅಂಕಗಳ ಪ್ರಶ್ನೆಗಳನ್ನು ನೋಡೋಣ. ಇದು ಅತಿ ಸಂಕ್ಷಿಪ್ತ ಉತ್ತರದ ಪ್ರಶ್ನೆಗಳ ವಿಧಗಳು. ಸೊಳ್ಳೆಯ ಜೀವಚಕ್ರವನ್ನು ಬರೆದು ಅದರ ಪ್ರತಿ ಹಂತವನ್ನು ಗುರುತಿಸಿ. ಒಂದೇ ಒಂದು ರಂಧ್ರದ ಮೂಲಕ ಬೆಳಕು ಬರುವಂತೆ ಮಾಡಿದ ಕತ್ತಲೆ ಪೆಟ್ಟಿಗೆಯಲ್ಲಿರುವ ಸಸ್ಯ ಹೇಗೆ ಬೆಳೆಯುತ್ತದೆ? ಒಂದು ಜೀವಿಯ ಗುಣಲಕ್ಷಣಗಳನ್ನು ಗುರುತಿಸಿ. ಮುಂದೆ 4 ಅಂಕಗಳ ಪ್ರಶ್ನೆಗಳನ್ನು ನೋಡೋಣ. ಇದು ವಿವರಣಾತ್ಮಕ ಪ್ರಶ್ನೆಗಳಾಗಿವೆ. ಇದರ ಉದಾಹರಣೆಗಳು: ಕಪ್ಪೆಯ ಜೀವಚಕ್ರವನ್ನು ಬರೆದು ಅದರ ಬೆಳವಣಿಗೆಯ ಪ್ರತಿ ಹಂತವನ್ನು ವಿವರಿಸಿ. ಸಸ್ಯಗಳಲ್ಲಿ ಚಲನೆಯನ್ನು ತೋರಿಸುವ ಒಂದು ಚಟುವಟಿಕೆಯನ್ನು ಬರೆಯಿರಿ. ಮುಂದೆ ವಿಜ್ಞಾನದ ಮೂಲಕ FLN ಸಾಧಿಸುವುದು ಹೇಗೆ ಎಂದು ನೋಡೋಣ. ಇದನ್ನು ಸಾಧಿಸಲು ವಿಜ್ಞಾನದಲ್ಲಿ ಪ್ರಕ್ರಿಯೆ ಕೌಶಲ್ಯವಾದ ಅಳತೆಯನ್ನು ಹೇಗೆ ಬಳಸಬಹುದು ಎಂಬುದನ್ನು ಕೂಡ ನೋಡೋಣ. ಇಲ್ಲಿ ವಿಜ್ಞಾನದ ಮೂಲಕ ಸಾಕ್ಷರತೆ ಹೇಗೆ ಹೆಚ್ಚಿಸಬಹುದು ಎಂಬುದನ್ನು ನೋಡೋಣ. ಇಲ್ಲಿ ಒಂದು ಪ್ರಶ್ನೆ ಇದೆ: ನೀವು ಸರಿಯಾದ ಆಹಾರ ಘಟಕಗಳೊಂದಿಗೆ ಆಹಾರ ಪದಾರ್ಥಗಳನ್ನು ಸೇರಿಸಬಹುದೇ? ವಿದ್ಯಾರ್ಥಿಗಳು ಈ ಪ್ರಶ್ನೆಯನ್ನು ಉತ್ತರಿಸುವಾಗ ಅವರ ವೀಕ್ಷಣಾ ಕೌಶಲ್ಯವನ್ನು ಹೆಚ್ಚಿಸುತ್ತದೆ ಮತ್ತು ಅವರು ದೈನಂದಿನ ಸೇವಿಸುವ ಆಹಾರದ ಘಟಕಗಳನ್ನು ಗುರುತಿಸಲು ಸಹಾಯ ಮಾಡುತ್ತದೆ. ಇದರ ಮೂಲಕ ಅವರ ದೈನಂದಿನ ಜೀವನದಲ್ಲಿ ವಿಜ್ಞಾನ ಎಷ್ಟು ಮುಖ್ಯವಾದ ಪಾತ್ರ ವಹಿಸುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಮುಂದೆ ವಿಜ್ಞಾನದ ಮೂಲಕ ಸಂಖ್ಯಾಜ್ಞಾನವನ್ನು ಹೆಚ್ಚಿಸುವುದು ಹೇಗೆ ಅಂತ ನೋಡೋಣ. ಇಲ್ಲಿ ಒಂದು ಆಹಾರದ ಚಿತ್ರ ಮತ್ತು ಅದರ ಪೋಷಕಾಂಶಗಳ ಪ್ರಮಾಣವನ್ನು ಕೊಟ್ಟಿದ್ದೇವೆ. ಈ ವಿವರವನ್ನು ಸಂಬಂಧಿಸಿದಂತೆ ಕೆಲವು ಪ್ರಶ್ನೆಗಳನ್ನು ಕೂಡ ಇಲ್ಲಿ ನೀಡಿದ್ದೇವೆ. ಮೊದಲನೇ ಪ್ರಶ್ನೆ: ಈ ಆಹಾರದಲ್ಲಿ ಒಟ್ಟು ಎಷ್ಟು ಕ್ಯಾಲರಿ ಇದೆ ಎಂದು ನೀವು ಹೇಳಬಲ್ಲಿರಾ? ಎರಡನೇದು: ಈ ಆಹಾರದಲ್ಲಿ ಒಟ್ಟಾರೆ ಎಷ್ಟು ಪ್ರೋಟೀನ್ ಇದೆ? ಮತ್ತು ಮೂರನೇ ಪ್ರಶ್ನೆ: ಆಹಾರದಲ್ಲಿ ಯಾವ ಪೋಷಕಾಂಶವು ಹೆಚ್ಚಿನ ಪ್ರಮಾಣದಲ್ಲಿ ಇದೆ ಎಂದು ನೀವು ಹೇಳಬಲ್ಲಿರಾ? ಈ ಪ್ರಶ್ನೆಗಳನ್ನು ಉತ್ತರಿಸುವಾಗ ವಿದ್ಯಾರ್ಥಿಗಳ ಸಂಖ್ಯಾಜ್ಞಾನವು ಹೆಚ್ಚಾಗುತ್ತದೆ ಮತ್ತು ಯಾವ ಸಂಖ್ಯೆ ಹೆಚ್ಚು ಪ್ರಮಾಣದಲ್ಲಿ ಮತ್ತು ಯಾವ ಸಂಖ್ಯೆ ಕಡಿಮೆ ಪ್ರಮಾಣದಲ್ಲಿದೆ ಎಂಬುದನ್ನು ಕೂಡ ಅವರು ಗುರುತಿಸಬಹುದು. ಇದಕ್ಕೆ ಸಂಬಂಧಿಸಿದಂತೆ ಇನ್ನೊಂದು ಉದಾಹರಣೆ ನಾವು ಇಲ್ಲಿ ನೀಡಿದ್ದೇವೆ. ಇಲ್ಲಿ ಒಂದು ಪರಿವಿಡಿ ನಾವು ಕೊಟ್ಟಿದ್ದೀವಿ. ಈ ಪರಿವಿಡಿಯಲ್ಲಿ ಆಹಾರ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಪೋಷಕಾಂಶಗಳ ಪ್ರಮಾಣವನ್ನು ನಾವು ಇಲ್ಲಿ ತೋರಿಸುತ್ತಿದ್ದೇವೆ. ಇಲ್ಲಿ ಒಂದು ಪ್ರಶ್ನೆ ಇದೆ: ಈ ಆಹಾರಗಳನ್ನು ಹೋಲಿಸಿ ಯಾವುದು ಹೆಚ್ಚು ಶಕ್ತಿ ನೀಡುತ್ತವೆ ಎಂದು ಕಂಡುಹಿಡಿಯಿರಿ. ಈ ಪ್ರಶ್ನೆಯನ್ನು ಉತ್ತರಿಸುವಾಗ ವಿದ್ಯಾರ್ಥಿಗಳು ಚಿಕ್ಕ ಮತ್ತು ದೊಡ್ಡ ಸಂಖ್ಯೆಯ ನಡುವಿನ ವ್ಯತ್ಯಾಸವನ್ನು ಗುರುತಿಸುತ್ತಾರೆ ಮತ್ತು ಹೋಲಿಸುವ ಕೌಶಲ್ಯವನ್ನು ಹೆಚ್ಚಿಸುತ್ತಾರೆ. ಇಲ್ಲಿಯವರೆಗೆ ನಾವು ಈ ತಿಂಗಳ ಪರಿಕಲ್ಪನೆಗಳು ಮತ್ತು ಮೌಲ್ಯಮಾಪನವನ್ನು ಹೇಗೆ ಮಾಡುವುದು ಎಂಬುದರ ಕುರಿತು ಚರ್ಚಿಸಿದ್ದೇವೆ. ಈ ಪರಿಕಲ್ಪನೆಗಳಿಗೆ ಮತ್ತು ಮೌಲ್ಯಮಾಪನಕ್ಕೆ ಸಂಬಂಧಿಸಿದ ಸಂಪನ್ಮೂಲಗಳಾದ ಯೋಜನೆ ಆಧಾರಿತ ಕಲಿಕೆಯ ಮಾಡ್ಯೂಲ್ಗಳು, ಪಾಠ ಯೋಜನೆಗಳು, ವಿವರಣಾತ್ಮಕ ವಿಡಿಯೋಗಳು ಮತ್ತು ಇನ್ನಷ್ಟು ಸಂಪನ್ಮೂಲಗಳು ನಮ್ಮ ಟೀಚೋಪಿಯಾ ಆ್ಯಪ್ನಲ್ಲಿ ಲಭ್ಯವಿದೆ. ಈ ಸಂಪನ್ಮೂಲಗಳನ್ನು ಬಳಸಲು ಹಿಂದೆ ಟೀಚೋಪಿಯಾ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಈ ವಿಡಿಯೋ ನಿಮಗೆ ಸಹಾಯಕವಾಗಿದೆ ಎಂದು ಭಾವಿಸುತ್ತಾ ಈ ಪ್ರಸ್ತುತಿಯನ್ನು ನಾವು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇವೆ. ಧನ್ಯವಾದಗಳು.